ಕ್ರಿಸ್ತೇಸುವಿನ ನಾಮದಲ್ಲಿ ಎಲ್ಲಾ ದೇವ ಜನರಿಗೆ, ದೇವ ಭಕ್ತರಿಗೆ ನಾನು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ, ಆಹ್ವಾನಿಸುತ್ತೇನೆ. ತಿರುಗಿ ಸಬ್ಬತ್ ಆರಾಧನೆಯಲ್ಲಿ ನಾವು ಭಾಗವಹಿಸುವಂತ ಒಂದು ಕೃಪೆ ಕರ್ತನು ನಮಗೆ ಒದಗಿಸಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಲೆಬಾಗಿಸ್ಕೊಳ್ಳೋಣ. ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಭೂ ಪರಲೋಕಗಳನ್ನು ಸೃಷ್ಟಿಸಿದಾತನೇ, ನಾವು ನಿನ್ನನ್ನು ಸನ್ಮಾನಿಸುತ್ತೇವೆ, ಗೌರವಿಸುತ್ತೇವೆ, ಆರಾಧಿಸುತ್ತೇವೆ, ಸ್ತುತಿಸಿ ಕೊಂಡಾಡುವಂತವರಾಗಿದ್ದೇವೆ. ನಾವು ನಿನ್ನ ಮಕ್ಕಳು ಸ್ವಾಮಿ, ನಿನ್ನ ಆರಿಸಿಕೊಂಡಂತ ನಿನ್ನ ಪ್ರಜೆಗಳಾಗಿದ್ದೇವೆ. ನಿನ್ನ ಸನ್ನಿಧಿಯಲ್ಲಿ ಬಂದಿರುವಾಗ ನಮ್ಮನ್ನು ಸ್ವೀಕಾರ ಮಾಡು. ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಿರುಗಿ ನಾವು ಈ ಒಂದು ಹೊಸ ತಿಂಗಳಿನಲ್ಲಿ ಪ್ರವೇಶ ಮಾಡಿರುವಾಗ ಈ ತಿಂಗಳಿನ ಮೊದಲನೆಯ ಸಬ್ಬತ್ ಆರಾಧನೆಯನ್ನು ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನೀನೇ ಅದಕ್ಕೆ ಕರ್ತನು ದೇವರಾಗಿದ್ದು ನಡೆಸು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಲೋಕದ ಕಟ್ಟ ಕಡೆಯಲ್ಲಿ ನಮ್ಮ ಕರ್ನಾಟಕ, ಭಾರತ ದೇಶ, ಮಹಾರಾಷ್ಟ್ರ, ಅನೇಕ ಪ್ರಾಂತಗಳಲ್ಲಿ ಸ್ವಾಮಿ ನಿನ್ನ ಆಲಯಕ್ಕೆ ಅನೇಕ ಜನರು ಹೋಗಿ ಆರಾಧಿಸುವಂತ ಒಂದು ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ತಿರುಗಿ ಈ ದಿವಸ ಈ ಆನ್ಲೈನ್ ಮಾಧ್ಯಮದ ಮೂಲಕ ಯಾರ್ಯಾರು ತಮ್ಮ ತಮ್ಮ ಸ್ಥಳಗಳಲ್ಲಿ ಇದ್ದು ವಾಕ್ಯಗಳನ್ನು ಕೇಳಲಿಕ್ಕಿದ್ದಾರೋ ಅವರನ್ನು ಆಶೀರ್ವಾದ ಮಾಡು, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಅವರ ಮನೆಗಳಲ್ಲಿ ಸ್ವಾಮಿ ನಿನ್ನ ಸುಖ ಸೌಲಭ್ಯಗಳು ಉಂಟಾಗ್ಲಿ ಕರ್ತನೆ. ಅವರ ಕುಟುಂಬದ ಮಕ್ಕಳ ಮೇಲೆ ಸ್ವಾಮಿ ನಿನ್ನ ಆಶೀರ್ವಾದವಿರಲಿ. ಮತ್ತು ಅವ್ರು ಮಾಡಿಕೊಂಡು ಹೋಗುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಮೃದ್ಧಿ, ತರಬೇತಿ, ಬೆಳವಣಿಗೆಯನ್ನು ಹೆಚ್ಚೆಚ್ಚಾಗಿ ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನಗೆ ಭಯಭಕ್ತಿಯುಳ್ಳವರಾಗಿರಬೇಕು, ನಿನಗೆ ಭಯಪಟ್ಟು ನಡೆಯುವವರಾಗಿರಬೇಕು. ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಆಜ್ಞೆಗೆ, ನಿನ್ನ ಮಾತುಗಳಿಗೆ ವಿಧೇಯರಾಗಿ ನಡೆಯುವಂತ ಒಂದು ಮನಸ್ಸು ನಮ್ಮೆಲ್ಲರಿಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಮುಂದಿನ ಸಮಯವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ತಿರುಗಿ ದಿವಸ ನಾನು ನಿಮ್ಮ ಮಧ್ಯದಲ್ಲಿ ಕಳೆದ ವಾರದಲ್ಲಿ ಹಂಚಿರುವಂತ ವಾಕ್ಯದ ಆಧಾರದ ಮೇಲೆ ತಿರುಗಿ ಸಂದೇಶವನ್ನು ಮುಂದುವರಿಸಲಿಕ್ಕೆ ನಾನು ಇಷ್ಟಪಡುವಂತನಾಗಿದ್ದೇನೆ. बीते हुए संडे में जिस वचन को मैंने आपके सामने लाया उसी संदेश को मैं दोहराते हुए आगे जाना चाहूंगा. ಕಳೆದ ವಾಕ್ಯದ ಕೆಲವು ಸಂಗತಿಗಳನ್ನು ನಿಮ್ಮ ಲಕ್ಷ್ಯಕ್ಕೆ ತರಲಿಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. ಅರಣ್ಯಕಾಂಡದ ಪುಸ್ತಕದ 13 ಮತ್ತು 14ನೇ ಅಧ್ಯಾಯದಿಂದ ನಾವು ಧ್ಯಾನ ಮಾಡಿದೆವು. ಆ ಧ್ಯಾನ ಮಾಡುವಂತಹ ಸಮಯದಲ್ಲಿ ಹೇಗೆ, ಯಾವ ರೀತಿಯಲ್ಲಿ, ಯಾವ ಕಾರಣದಿಂದ ಯೆಹೋವ ದೇವರು ಇಸ್ರಾಯೇಲ್ ಜನರಲ್ಲಿ ಅನೇಕರನ್ನು ಕಾನಾನ್ ದೇಶಕ್ಕೆ ತೆಗೆದುಕೊಂಡು ಹೋಗ್ಲಿಲ್ಲ ಎಂಬ ಒಂದು ವಾಕ್ಯಗಳು ನಮ್ಮ ಸ್ಮರಣೆಯಲ್ಲಿ ಚೆನ್ನಾಗಿರಬೇಕು. ಅವರು ಮಾಡಿರುವಂತಹ ಪಾಪ, ಅವರು ನುಡಿದಿರುವಂತಹ ಮಾತುಗಳು, ಅವರು ದೇವರ ಪರವಾಗಿ ಸಂಶಯ ಪಟ್ಟ ಕಾರಣ, ಅವರು ದೇವರ ವಿರುದ್ಧವಾಗಿ, ದೇವ ನಾಯಕರು, ದೇವ ಸೇವಕರ ವಿರುದ್ಧವಾಗಿ ಗುಣಗುಟ್ಟುವುದ ಕಾರಣ ದೇವರ ಕೋಪ ಅವರ ಮೇಲೆ ಬಂತು ಎಂಬುದಾಗಿ ನೋಡಿದ್ದೇವೆ. ನಾವು 40 ದಿವಸದ ಪ್ರಯಾಣವನ್ನು ಆತನು ವಿಸ್ತಾರ ಅಥವಾ ದೊಡ್ಡದನ್ನಾಗಿ ಮಾಡಿ 40 ವರ್ಷಗಳ ಕಾಲ ಇದೇ ಅರಣ್ಯದಲ್ಲಿ ಅವರು ಸುತ್ತಾಡುವರು ಎಂಬ ಒಂದು ಸ್ಥಿತಿಯನ್ನು ದೇವರು ಅವರ ಮುಂದೆ ತಂದಿಟ್ನು. ಮತ್ತು ಆತನ ಮಾತಿಗೆ ಮೇರೆಗೆ ಎಲ್ಲವನ್ನು ಆತನು ಮಾಡಿ ಮುಗಿಸಿದನು. ಅರಣ್ಯದಲ್ಲಿ ಅವರೆಲ್ಲರೂ ಸಾಯಬೇಕು ಎಂಬುದಾಗಿ ಯೆಹೋವ ದೇವರ ಒಂದು ಘೋಷಣೆ ಆತನು ಇಸ್ರಾಯೇಲ್ ಜನರಿಗೆ ನೀಡಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎಷ್ಟು ದೇವರ ಅದ್ಭುತಗಳನ್ನು ಮಾಡಿದ್ದಾಗಲೂ, ಎಷ್ಟು ದೇವರ ಕಾರ್ಯಗಳನ್ನು ಕಂಡಿದ್ದಾಗಲೂ, ಎಷ್ಟು ದೇವರು ಒಂದು ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಅರಣ್ಯದಲ್ಲಿ ದಯಪಾಲಿಸಿರುವಂತಹ ಆಹಾರ ಮನ್ನವನ್ನು ಪಡ್ಕೊಂಡಿದ್ದಾಗಲೂ, ಕಹಿ ನೀರು ಸಿಹಿಯಾಗುವಂತ ಸ್ಥಿತಿಯಲ್ಲಿದ್ದು, ಕೆಂಪು ಸಮುದ್ರ ಬಹಳ ಅದ್ಭುತವಾಗಿ ವಿಭಾಗಿಸಲ್ಪಟ್ಟು ಮಾರ್ಗವನ್ನು ತೆರೆದದ್ದಾಗಲೂ ಇಸ್ರಾಯೇಲ್ ಜನರು ದೇವರನ್ನು ನಂಬಲಿಲ್ಲ. ಇಸ್ರಾಯೇಲ್ ಜನರು ದೇವರ ಜೊತೆ ನಿಂತ್ಕೊಳ್ಳಿಲ್ಲ, ಅಥವಾ ಇಸ್ರಾಯೇಲ್ ಜನರು ದೇವರಿಗೆ ಮೆಚ್ಚುಗೆ ಆಗುವಂತ ಒಂದು ಕಾರ್ಯಗಳನ್ನು ಮಾಡಲಿಲ್ಲ ಎಂಬುದಾಗಿ ನಾವು ಕಂಡೆವು. ಒಂದೇ ಕಾರಣ, ದೇವರ ಪರವಾಗಿ ಗೌರವ, ದೇವರ ಪರವಾಗಿ ಸನ್ಮಾನ, ದೇವರ ಪರವಾಗಿ ಇಟ್ಕೊಳ್ಬೇಕಾದಂತಹ ಭಯ ಭಕ್ತಿಯನ್ನು ಅವರು ಕಳೆದುಕೊಂಡಿದ್ರು ಎಂಬುದಾಗಿ ನೋಡಿದ್ದೇವೆ. ಪ್ರತಿ ಸಲ ಪ್ರಶ್ನೆ ಅದೇ ಬರುವಂತದಾಗಿದೆ, ಎಷ್ಟು ಜನರು ಈ ದಿವಸ ಕ್ರೈಸ್ತ ವಿಶ್ವಾಸದಲ್ಲಿ ನಾವು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದೇವೆ. हम में से कितने लोग जो है नामधारी मसीह बन चुके हैं. अब सुनिएगा ध्यान से, मैं आगे बताऊंगा. ಕೆಲವು ವಿಷಯಗಳನ್ನು ಬಹಳ ಚೆನ್ನಾಗಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಭಯ ಮತ್ತು ಭಕ್ತಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನೆಂಬುದಾಗಿ ಕೀರ್ತನೆಗಾರನು 128ನೇ ಪುಸ್ತಕದ 1ನೇ ವಚನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ರಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಭಯ ಮತ್ತು ಭಕ್ತಿ
ಕೇಳಿಸ್ಕೊಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಭಯ ಎಂಬುದಾಗಿ ಹೇಳುವಾಗ ನಡುಗುವಂಥದ್ದಲ್ಲ, ಭಯ ಎಂಬುದಾಗಿ ಹೇಳುವಾಗ ಹೆದರುವಂಥದ್ದಲ್ಲ. ಭಯದ ವಿಷಯದಲ್ಲಿ ಬಹಳ ತಿಳಿಸ್ಕೊಟ್ಟೆ ನಾನು. ಇದೊಂದು ನಕಾರಾತ್ಮಕವಾಗಿರುವಂತ ಒಂದು ಸಂಗತಿ. ಲೌಕಿಕವಾದಂತ ದೃಷ್ಟಿಯಲ್ಲಿ ಆಲೋಚನೆ ಮಾಡುವಾಗ ಭಯ ಎಂಬುದಾಗಿ ಹೇಳುವಾಗ ಕೆಲವು ವಿಷಯಗಳಿಗೋಸ್ಕರ ನಾವು ಹೆದರಿ ಅನೇಕ ಸಂಗತಿಗಳಲ್ಲಿ ನಾವು ನಕಾರಾತ್ಮಕವಾಗಿ ಆಲೋಚನೆ ಮಾಡ್ಕೊಳ್ತೀವಿ. ಆದ್ರೆ ದೇವರ ಪರವಾಗಿ, ಯೆಹೋವನ ಪರವಾಗಿ ಭಯಭಕ್ತುಳ್ಳವರಾಗಿ ನಡ್ಕೊಳ್ಬೇಕೆಂಬುದಾಗಿ ಹೇಳುವಾಗ ಎಷ್ಟು ಜನರು ಬರೀ ಭಕ್ತಿಯನ್ನು ಇಟ್ಕೊಂಡಿದ್ದೇವೆ ಅಥವಾ ಎಷ್ಟು ಜನರು ಭಯಭಕ್ತಿಯನ್ನು ಇಟ್ಕೊಂಡು ನಡೀತಾ ಇದ್ದೇವೆ. ಈಗ ಭಕ್ತಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. भक्ति, व्हाट इज द डिवोटेड लाइफ? भक्ति क्या है पता है? वो भक्ति है इसीलिए हम चर्च जाते हैं. ಭಕ್ತಿ ನಮ್ಮಲ್ಲಿದ್ದ ಕಾರಣ ಆರಾಧನೆ ಮಾಡ್ತೀವ್ರಿ. ಭಕ್ತಿ ಇದ್ದ ಕಾರಣ ಕಾಣಿಕೆಗಳನ್ನು ಕೊಡ್ತೀವಿ. ನಮ್ಮಲ್ಲಿ ಭಕ್ತಿ ಇದ್ದ ಕಾರಣ ತಲೆ ಮೇಲೆ ಮುಸ್ಕ ಹಾಕೊಳ್ತೀವಿ. ನಮ್ಮಲ್ಲಿ ಏನೋ ಒಂದು ಭಕ್ತಿ ಇದ್ದ ಕಾರಣ ನಮ್ಮಲ್ಲಿರುವಂತಹ ತಲಾಂತಗಳನ್ನು ಉಪಯೋಗಿಸ್ಕೊಳ್ತಾ ಇರ್ತೀವಿ. हमारे पास में टैलेंट्स है, म्यूजिशियंस है, देयर इज अ डिवोटेडनेस है, जिसकी वजह से हमारे अंदर के तलांत को हम लोग इस्तेमाल करते हैं. We give our time, we give our talents, we attend the worship service, we give the offerings to the Lord. ಭಕ್ತಿ ಉಂಟು, ಭಕ್ತಿ ತೋರಿಸ್ಕೊಡ್ತೀವಿ. ಭಕ್ತಿ ಇದ್ದ ಕಾರಣ ಹೇಗೋ ಹಾಗೋ ಅಲ್ಲಿ ಇಲ್ಲಿ ಸಮಯ ತೆಗೆದು ದಿನಕ್ಕೆ ಒಂದು ಸಲ ಅಥವಾ 2 ಸಲ ಪ್ರಾರ್ಥನೆಯನ್ನು ಮಾಡಿಬಿಡ್ತೀವಿ. ಭಕ್ತಿ ಉಂಟು, ಅದಕ್ಕಾಗಿ ತಪ್ಪದೆ ಹೇಗೋ ಹಾಗೋ ಬೈಬಲ್ನ ಓದ್ತೀವಿ. ದೇರ್ ಇಸ್ ಅ डिवोटेड लाइफ. That is the reason I am meditating upon God's word. परमेश्वर का वचन भी मैं पढ़ लेता हूं. भक्ति है, इसीलिए बाइबल का बहुत ज्ञान भी है हमारे पास. भक्ति होने की वजह से बाइबल को पन्नों को भी घुमा के पढ़ के खत्म कर लिए होंगे. अब सुनिएगा ध्यान से, वो भक्ति काफी नहीं है. उस भक्ति के साथ में परमेश्वर का भय होना बहुत जरूरी है. ಭಕ್ತಿ ನಮ್ಮಲ್ಲಿರುವಂತ ಆರಾಧನೆ, ನಮ್ಮಲ್ಲಿರುವಂತ ಆತ್ಮೀಯ ಸಂಗತಿ, ನಮ್ಮಲ್ಲಿರುವಂತ ಆತ್ಮೀಯ ಆಸಕ್ತಿಯನ್ನು ತೋರಿಸ್ಕೊಡ್ತದೆ. ಆದ್ರೆ ಭಯ ದೇವರಿಗೆ ಗೌರವ, ದೇವರ ಸೇವಕರಿಗೆ ಗೌರವ, ಸನ್ಮಾನ, ವಿನಯವಾದಂತ ಮನಸ್ಸನ್ನಿಟ್ಕೊಂಡು ದೇವರಿಗೆ ಭಯಭಕ್ತುಳ್ಳವರಾಗಿ ನಡ್ಕೊಳ್ಳುವಂತವರಾಗಿದ್ದೇವೆ. ಬರೀ ಭಕ್ತಿ ಇದ್ರೆ ಸಾಕಾಗಲ್ಲ. ಆದ್ರೆ ಆ ಭಕ್ತಿ ಯೆಹೋವನ ಭಯದಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ನಾವು ಅದನ್ನು ತೋರಿಸುವಂಥದ್ದು ಬಹಳ ಅಗತ್ಯ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ ಕಾರಣ ಎಂಬುದಾಗಿ ವಾಕ್ಯ ಓದಿದ್ದೇವೆ ನಾವು. ಏನೋ ದ ಫಿಯರ್ ಆಫ್ ದ ಲಾರ್ಡ್ ಇಸ್ ಅ ಬಿಗಿನಿಂಗ್ ಆಫ್ ವಿಸ್ಡಮ್. ನನಗೆ ಜ್ಞಾನ, ತಿಳುವಳಿಕೆ ನನ್ನಲ್ಲಿ ಇದ್ದಿದೆ ಆದ್ರೆ ಮೊಟ್ಟ ಮೊದಲನೇದಾಗಿ डू आई हैव द फियर ऑफ गॉड? क्या मैं उस परमेश्वर के प्रति मैं डर या फिर उस भय को रखकर चल रहा हूं? अब सुनिएगा ध्यान से, बहुत ही साधारण सा एक इलस्ट्रेशन में देने की कोशिश करूंगा. इफ आई आस्क योर चिल्ड्रन, ಮಕ್ಕಳಿಗೆ ಪ್ರಶ್ನೆ ಮಾಡ್ತೀನಿ, डू यू हैव सम ಹಾನರ್ ಫಾರ್ योर ಪೇರೆಂಟ್ಸ್? ಈಗ ಕೇಳಿಸ್ಕೊಳ್ರಿ, ನಿಮ್ಮ ಮಕ್ಕಳೇ ಅಪ್ಪ ಅಮ್ಮ ದೊಡ್ಡವರ ಸಲುವಾಗಿ ಏನಾದರೂ ಸನ್ಮಾನ, ರೆಸ್ಪೆಕ್ಟ್ ಉಂಟಾ? देन ऑल द चिल्ड्रन विल से नो, वी आर कमिटेड टू आवर पेरेंट्स. हमारे अंदर हमारे माँ बाप के प्रति इज्जत है, हमारे अंदर हमारे माँ बाप के प्रति जो है रेस्पेक्ट है, प्यार है. अब सुनिएगा, जवानों के विषय में मैं बात कर दूं. बिकॉज यू हैव दैट डिवोटेडनेस, बिकॉज यू हैव दैट कमिटमेंट, ಆ ಸಮರ್ಪಣೆ ತಂದೆ ತಾಯಿಗಳ ಪರವಾಗಿ ಇದ್ದ ಕಾರಣ ಎಲ್ಲಾ ರೀತಿಯಲ್ಲಿ ಮಕ್ಕಳು ತಂದೆ ತಾಯಿಗಳ ಜೊತೆಲಿ ಚೆನ್ನಾಗಿ ನಡ್ಕೊಳ್ತಾರೆ. ಆದ್ರೆ ಯಾವುದೋ ಒಬ್ಬ ಯವನಸ್ಥ ಮಗನು, ಕೇಳಿಸ್ಕೊಳ್ರಿ ಚೆನ್ನಾಗಿ, ಅವನು ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಸಿಗರೆಟ್ ಸಿಗ್ತಾ ಇದ್ದಾನೆ ಅಂತಂದ್ರೆ, इफ इज स्टैंडिंग ऑन द स्ट्रीट और वो फूक रहा है, वो सिगरेट पी रहा है, वो अब सिगरेट पीते समय में उसको पता है वो अपने सोसाइटी में ही, अपने समाज में ही, अपने एरिया में ही, अपने घर के आसपास में कोई तो कोने में, अड्डे पे, जगह पे उनका एक स्पॉट बना के रखे, वहीं पर फूक रहे हैं. गलती से वहां से आपका परिवार का, आपका पिता आपको वहां से गुजर रहा है, आपकी माँ वहां से गुजर रही है. यहां तक मैं बोल दूं, मैं अपने लोगों के बारे में, तो मैंने तो ऐसे लोगों को देखा है रास्ते पर खड़े होकर स्मोकिंग करते हुए. अगर गलती से वहां पर पासबान भी गुजर जाता है तो मुंह पे रखा हुआ सिगरेट जो है तुरंत फेंक देते हैं. वाई? ಯಾಕೆ ಗೊತ್ತುಂಟಾ? ಭಕ್ತಿ, ರೆಸ್ಪೆಕ್ಟ್ ಎಲ್ಲ ಉಂಟು, ಆದ್ರೆ ತಂದೆಗೆ ಭಯ ಪಡುವಂತವರಾಗಿದ್ದಾರೆ. ತಂದೆಯ ಪರವಾಗಿ ಸನ್ಮಾನ ಇರುವುದ ಕಾರಣ ತಂದೆಗೆ ಭಯಪಟ್ಟು ಆ ಬಾಯಲ್ಲಿರುವಂತಹ ಸಿಗರೆಟ್ ಅನ್ನು ಬಿಸಾಡಿಬಿಡುವಂತವರಾಗಿದ್ದಾರೆ. And that is what the devotedness, that is what that fear
that you carry in your life, वो जिंदगी में उस भय को, उस भक्ति को लेकर चलते रहते हैं। अब इन दिनों में बहुत सारा डर का माहौल से हम लोग गुजरे हैं, ಎಲ್ಲ ಭಯದ ಸ್ಥಿತಿಗತಿಗಳಲ್ಲಿ ಹಾದು ಹೋಗಿವಿ। ಆದ್ರೆ ಕೆಲವು ಹೇಳ್ತೀನಿ ಪಾಯಿಂಟ್ಸ್ ಗಳಲ್ಲಿ, ಇವೆಲ್ಲವುಗಳ ಮಧ್ಯದಲ್ಲಿ ದೇವರ ಪರವಾಗಿ ಭಯಪಟ್ಟು ನಡೆದಿವಾ, ದೇವರ ರಾಜ್ಯದ ಪರವಾಗಿ, ದೇವರ ನ್ಯಾಯ ವಿಚಾರಣೆ ವಿಷಯದಲ್ಲಿ ಪರಲೋಕ ರಾಜ್ಯ ಸಮೀಪಿಸಲಿಕ್ಕಿದೆ, ದೇವರ ನ್ಯಾಯ ವಿಚಾರಣೆ ಸಮೀಪ ಬರಲಿಕ್ಕೆ ಉಂಟು, ಈ ಲೋಕದ ಅಂತ್ಯ ಆಗಲಿಕ್ಕೆ ಉಂಟು, ದೇವರು ನ್ಯಾಯ ತೀರಿಸಲಿಕ್ಕೆ ಲೋಕಕ್ಕೆ ಬರುವಂತವನಾಗಿದ್ದಾನೆ। ಈ ಲೋಕದ ಅಂತ್ಯ ಆದ ನಂತರ ನಾವೆಲ್ಲ ಸತ್ತು ಕರ್ತನ ಸನ್ನಿಧಾನದಲ್ಲಿ ನಿಂತ್ಕೊಳ್ಳುವಂತ ಒಂದು ಸಮಯ ಬರ್ತದೆ, ಒಂದು ಆಲೋಚನೆಯಲ್ಲಿ ಭಯಪಟ್ಟು ನಡೆದಿವಾ ಎಂಬುದಾಗಿ ಪ್ರಶ್ನೆ ಮಾಡಿಕೊಡ್ರಿ ದೇವರ ಪರವಾಗಿ। Did I live my life before the Lord having the fear for him? परमेश्वर के प्रति क्या उस भय को लेकर मैं चला हूं, चली हूं, इसका सवाल करना बहुत जरूरी है। ಕೇಳಿಸ್ಕೊಳ್ರಿ, ಜನರು ಯಾವ ಯಾವ ವಿಷಯಗಳಿಗೋಸ್ಕರ ಭಯ ಪಡ್ತಾರೆ। ಫಸ್ಟ್ ಥಿಂಗ್, ಮೊದಲನೇದಾಗಿ ಮರಣದ ಭಯ ಉಂಟು, आदरे देवर भय इल्ला। मौत का डर है सभी को, लेकिन परमेश्वर के प्रति भय बिल्कुल नहीं है। अब सुनिएगा, उसे कैसे एक्सप्लेन करना चाहूंगा। वी ऑल नो दैट वी आर गोइंग टू डाई वन डे। ನಾವೆಲ್ಲರೂ ಒಂದಿನ ಸಾಯಲಿಕ್ಕಿದ್ದೀವಿ। ಯಾವಾಗ ಸಾಯ್ತೀವೋ, ಹೇಗೆ ಸಾಯ್ತೀವೋ, ನಮ್ಮ ಲೈಫ್ ನಲ್ಲಿ ಮರಣ ಹೆಂಗ್ ಬರ್ದಿದೋ ಗೊತ್ತಿಲ್ಲ। ಇಲ್ಲಿವರೆಗೆ 7 ತಿಂಗಳ ನೀನು ನಾನು ಉಸಿರಾಡ್ತಾ ಇದ್ವಿ, ಬದುಕ್ತಾ ಇದ್ದೀವಿ, ನಾವು ಜೀವಂತವಾಗಿದ್ದೀವಿ ಅಂತಂದ್ರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ। ಆದ್ರೆ ಸ್ವಲ್ಪ ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ ಯಾರೋ ಒಬ್ರು ಸತ್ತೋದ್ರು ಕೊರೋನಾ ವೈರಸ್ ಅಂತ ಗೊತ್ತಾದ್ಮೇಲೆ, ಈ ರೋಗದಿಂದ ಸತ್ತೋದ್ರು, ಇದು ಆಕ್ಸಿಡೆಂಟ್ ಆಗಿ ಸತ್ತೋದ್ರು, ಈ ಟಿಬಿ, ಕ್ಯಾನ್ಸರ್, ಏಡ್ಸ್ ಬಿಮಾರಿ ರೋಗದಿಂದ ಸತ್ತೋದ್ರು ಅಂತ ಗೊತ್ತಾದ್ಮೇಲೆ, ಬರೀ ಅವ್ರು ಸಾಯುವಂತ ಟೈಮ್ ಅನ್ನು ನೋಡಿ ನಾನು ಸತ್ತೋಗ್ತೀನಾ, ನಾನು ಸತ್ತೋದ್ರೆ ನನ್ನ ಮಕ್ಕಳ ಪರಿಸ್ಥಿತಿ ಏನು, ನಾನು ಸತ್ತೋದ್ರೆ ನನ್ನ ಗಂಡನಿಗೆ ಏನಾಗ್ತದೆ, ನಾನು ಸತ್ತೋದ್ರೆ ನನ್ನ ಮಕ್ಕಳಿಗೆ ಏನಾಗ್ತದೆ, ನಾನು ಸತ್ತೋದ್ರೆ ನನ್ನ ಹೆಂಡತಿಗೆ ಏನಾಗ್ತದೆ, ಇನ್ನು ಅಕಸ್ಮಾತ್ ಆಗಿ ನಾನು ಸತ್ತೋದ್ರೆ ಏನ್ ಜರುಗ್ತದೆ ಎಂಬ ಒಂದು ಬಹಳ ಭಯ, ಚಿಂತೆ ಅನೇಕರಿಗೆ ಪೀಡಿಸ್ತಿರ್ತದೆ ರೀ। ಅಂಡ್ ಪೀಪಲ್ ಹ್ಯಾವ್ ಗಾನ್ ಥ್ರೂ ದ ಫಿಯರ್ ಆಫ್ ಡೆತ್। मौत के डर से पूरी दुनिया गुजरी है। मौत क्या है, शायद आपने चखा नहीं, मैंने नहीं चखा, लेकिन आंखों से देखे हैं, उसका अंदाजा आप लगाइएगा। ये मौत का मातम क्या है, मौत के हालात क्या है, मौत की परिस्थिति क्या है, कैसे कब किसको मौत आ जाती है किसी को पता नहीं है। बट स्टिल आई वांट टू से, मौत से डरते हैं लोग। पीपल आर अफ्रेड ऑफ डेथ, बट पीपल आर नॉट अफ्रेड ऑफ गॉड। ಮರಣಕ್ಕೆ ಭಯ ಪಡ್ತೀವಿ, ಆದ್ರೆ ದೇವರಿಗೆ ಭಯ ಪಡಲ್ಲ। ಜನರಿಗೆ ಕೇಳಿಸ್ಕೊಳ್ರಿ, वेरी वेरी ओपनली आई वांट टू से, लोगों को ना हार्ट अटैक हो जाता है ना, तो उन्हें लगता है हार्ट अटैक हुआ तो चलो अभी एंजियोग्राफी हो गया, एंजियोप्लास्टी हो गया, ट्रीटमेंट हो गया, बाईपास सर्जरी हो गया, पेसमेकर डाल लिया। हार्ट अटैक होते ही मैंने अपने नजर के सामने अपने प्रियजनों में, अपनी कलीसिया में ऐसे लोगों को देखा है कि उनको हम लोग अस्पताल तक नहीं पहुंचा पाए, वो लोग गुजर गए, वो लोग मर गए। और वो मौत का माहौल उस घर में क्या हुआ है उसका अंदाजा मुझे है। लेकिन परमेश्वर ने कुछ लोगों को जिंदगी दिया है। देखो, ದೇವರು ಕೆಲವರನ್ನು ಪ್ರಾಣ ಉಳಿಸಿದಾನ, ಪ್ರಾಣ ಕಾಪಾಡಿದಾನ। ಆ ಹಾರ್ಟ್ ಅಟ್ಯಾಕ್ ಜರುಗುವಾಗ, ಅಯ್ಯೋ ಆಸ್ಪತ್ರೆಯಲ್ಲಿ ಇರುವಾಗ, ಐಸಿಯು ನಲ್ಲಿ ಇರುವಾಗ, ಲಕ್ಷಗಟ್ಟಲೆ ಬಿಲ್ ತುಂಬುವಾಗ, ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಳ್ಳುವಾಗ, ನಾನು ಬದುಕ್ತೀನಾ, ನಾನು ಸಾಯ್ತೀನಾ, ನಾನು ಉಳಿತೀನಾ, ನಾನು ವಾಪಸ್ ನನ್ನ ಮಕ್ಕಳನ್ನ, ನನ್ನ ಕುಟುಂಬ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮೊಮ್ಮಕ್ಕಳನ್ನ ನಾನು ನೋಡ್ತೀನಾ ಅಂತ ಒಂದು ಭಯದಲ್ಲೇ ಆದೋಗ್ತಿರ್ತಾರ್ರಿ। ಆದ್ರೆ ನಾನು ದೇವರಿಗೆ ಭಯ ಪಡ್ತಾ ಇದ್ದೀನ ಒಂದು ಪ್ರಶ್ನೆ ಮಾಡ್ಕೊಳ್ಳೋದು ಬಹಳ ಅಗತ್ಯ। दुनिया चीज का डर से तो चलते रहेंगे, लेकिन क्या मैं परमेश्वर का भय मान रहा हूं, इसका सवाल करना बहुत जरूरी है। ಕೇಳಿಸ್ಕೊಳ್ರಿ, ಮೊದಲನೇ ಶತಮಾನ, not even those 100 and 200 years खत्म नहीं हुए, पहला दूसरा सेंचुरीज में बिशप ऑफ स्मरना करके थे। स्मरना इज अ प्लेस, जगह का नाम है, वहां पर बिशप ऑफ स्मरना जगह है, और वो बिशप का नाम था पोलिकार्प, एंड उसका नाम जो है ಮಾರ್ಟರ್ಸ್ ಫಾರ್ ಕ್ರೈಸ್ಟ್, ಕ್ರಿಸ್ತನಿಗೋಸ್ಕರ ಸತ್ತವರು, ಕ್ರಿಸ್ತನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂತವರು, ಅಥವಾ ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಂತವರ ಲಿಸ್ಟ್ ನಲ್ಲಿ, ಹೆಸರಿನಲ್ಲಿ पोलिकार्प ना ಹೆಸರಿದೆ। अब जब पोलिकार्प का नाम है, he lived 86 long years। ಕೇಳಿಸ್ಕೊಳ್ರಿ ಚೆನ್ನಾಗಿ, 86 ವರ್ಷ ಬದುಕಿದ್ದಾರೆ।
86 ವರ್ಷ ಸೇವೆ ಮಾಡಿದ, 86 ವರ್ಷ ನಂಬಿಗಸ್ತನಾದ, 86 ವರ್ಷದವರೆಗೆ ಆತನು ಸುವಾರ್ತೆ ಸೇವೆ ಮಾಡುತ್ತಾ, ಜನರಿಗೆ ಭೇಟಿ ಆಗುತ್ತಾ, ಯೇಸುವಿನ ಪ್ರೀತಿ ಬಗ್ಗೆ ತಿಳಿಸುತ್ತಾ, ದೇವರ ರಾಜ್ಯದಲ್ಲಿ ವಿಷಯದಲ್ಲಿ ತಿಳಿಸುತ್ತಾ ಸೇವೆ ಮಾಡ್ತಾ ಹೋದ. ನಾವು 86 इयर्स, बिशप है, इज्जत है, स्थान है, सब कुछ है उसे। अब सुनिएगा ध्यान से, पोलीकार को जब विरोधियों ने उन्हें पकड़ा, उनको सुसमाचार करने के लिए रोका गया या फिर उनके ऊपर अटैक किया गया, तो उनको उससे पहले रात में एक सपना आया। सुनिएगा ध्यान से। अब वो सपना क्या था पता है? आतन तले ಕೆಳಗೆ तले ದಿಂಬು ಇರುತ್ತದೆ ನೋಡ್ರಿ, ಮೆತ್ತು ಅಂತೀವಿ ನಾವು, पिल्लो बोलते हैं। वो पिल्लो को रखकर रात को सोए थे और उनका दर्शन ऐसे था, when he was sleeping in the night, वो दर्शन में उन्होंने देखा कि वो पिल्लो जल रहा है। ಆತನು ಇಟ್ಕೊಂಡಂತ ಅದು ಆ ದಿಂಬು ಸುಡ್ತಾ ಇದೆ, ಬೆಂಕಿ ಹತ್ತಿ. ಆದ್ರೆ ಅದು ಪಿಲ್ಲೋ ಸುಡುವಾಗ ಆತನಿಗೆ ಯಾವ ಅಪಾಯ ಉಂಟಾಗ್ತಾ ಇಲ್ಲ. ಭಯಂಕರವಾದಂತ ಕನಸನ್ನು ಕಂಡ್ರು. 86ನೇ ವಯಸ್ಸಿನಲ್ಲಿರುವಂತ ಮುದುಕ, ವಯಸ್ಸಾದಂತ ಹಿರಿಯ ಒಬ್ಬ ಸೇವಕ ಭಯ ಪಡ್ಲಿಲ್ರಿ. He was not afraid. He did not afraid. He got up और जैसे उठा, कुछ पलों में जो है उसे आकर पकड़ कर लेकर गए और उसे कहा कि you have to forsake your faith. तेरे विश्वास को तुझे त्यागना है. You have to reject the Lord Jesus Christ. You speak. अगर तुमने यीशु को नाकारा, यीशु को तिरस्कार किया, तो तेरा प्राण हम बचाएंगे, नहीं तो अभी तुझे जिंदा जलाएंगे. सुनिएगा ध्यान से. We will burn you alive. ನಿನಗೆ ಜೀವಂತವಾಗಿ ಸುಡ್ತೀವಿ ಎಂಬುದಾಗಿ ಆತನ ಮುಂದೆ ಇಟ್ಟರೆ, ಆತನ ಹೇಳಿದ ಒಂದು ಮಾತು ಕೇಳಿಸ್ಕೊಳ್ರಿ ಚೆನ್ನಾಗಿ. ಬಹಳ ಜನ ವಯಸ್ಸಾಗಿದ್ದವ್ರು ಇದ್ದೀವಿ, ಬಹಳ ಜನಗೆ ಇನ್ನ ಆ ಕಾಲ ಟೈಮ್ ನೋಡುವಂತ ಸೌಭಾಗ್ಯ ನಮ್ಗೆ ಸಿಗಬೇಕು. ಆತನ ನುಡಿದಂತ ಮಾತೇನು ಗೊತ್ತುಂಟ? 86 ವರ್ಷ ನನ್ನ ದೇವರು ನನಗೆ ನಂಬಿಗಸ್ತನಾಗಿರುವಾಗ ನಾನು ಹೇಗೆ ಆತನ ವಿರುದ್ಧವಾಗಿ ಪಾಪ ಮಾಡಲಿ? 86 long years my God was faithful to me. How can I sin against him at the edge of death? अरे मरने के हालात पे मैं हूं, अगर मैं उसका भय नहीं मानूंगा और उसको आदर नहीं दूंगा, अगर उसको मैं अपना विश्वास के जीवन को अगर मैं प्रूव नहीं कराऊंगा, तो क्या फायदा मेरी सेवकाई का? क्या फायदा मेरी जिंदगी का? 60 ವರ್ಷ ಕಾಲ ಬದುಕಿದ್ಯೋ, 70 ವರ್ಷ ಕಾಲ ಬದುಕಿದ್ಯೋ, ಯವನಸ್ಥನಾಗಿದ್ಯೋ, ಮಧ್ಯ ವಯಸ್ಸಿನಲ್ಲಿದ್ಯೋ, ಸೇವೆ ಮಾಡ್ತಾ ಇದೆಯೋ, ಪಾದ್ರಿ ಆಗಿದೆಯೋ, ಏನ್ ಸ್ಥಾನ ಮಾನ ಪೊಸಿಷನ್ ಹೊಂದಿನ, ಐ ಜಸ್ಟ್ ಡೋಂಟ್ ವಾಂಟ್ ಟು ನೇಮ್ एनीवन, आई वांट टू जस्ट से दैट बीइंग अ क्रिश्चियन, एक मसीह होने के नाते मौत का डर है लेकिन परमेश्वर का डर नहीं है. तो अपने आप को सवाल करना बहुत जरूरी है. ಕರ್ತನಿಗೆ ಭಯ ಪಡುವವರ ದಿನಗಳಿಗೆ ವೃದ್ಧಿ, दुष्टर वर्षಗಳಿಗೆ ಕ್ಷಯ. एंड जो परमेश्वर का भय मानते हैं इस धरती पर ज्यादा दिन तक जिएंगे. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಚನ, Proverbs chapter 10 verse 27. ಅದೇ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 27ನೇ ವಚನ, ಕರ್ತನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದೊಂದು ಸಾಧನವಾಗಿದೆ. When you have the fear of God, God will bring you out of death. ಆ ಮರಣ ಪಾಶಗಳಿಂದ ಆತನು ನಮ್ಮನ್ನು ತಪ್ಪಿಸುವಂತವನಾಗಿದ್ದಾನೆ. ಎರಡನೇದಾಗಿ ದೂಸರ ವಿಷಯ ಏ ಅದೇನಂತಂದ್ರೆ, ಸೈತಾನನ ತಂತ್ರ ಮಂತ್ರಗಳ ಭಯ ಉಂಟು, ಮಾಟ ಮಂತ್ರಗಳ ಭಯ ಉಂಟು, ಆದ್ರೆ ದೇವರ ಭಯವಿಲ್ಲ. ಯು ಗೆಟ್ ಮೈ ಪಾಯಿಂಟ್? जादू टोना, ब्लैक मैजिक, कोई ना कोई अंधविश्वास से भरी हुई चीजों के लिए बहुत डरते हैं लोग, परमेश्वर से नहीं डरते हैं. ಬಹಳ ಜನರು ಈ ದಿವಸ ದುಷ್ಟಾತ್ಮಗಳಿಂದ, ಸೈತಾನನ ಅಟ್ಯಾಕ್ಸ್ ಗಳಿಂದ, ಕೆಟ್ಟ ಅಪಘಾತಗಳಿಂದ ಬಹಳಷ್ಟು ಜನ ಭಯ ಪಡ್ತಾರ್ರಿ. ನಮ್ಗ ಮಾಟ ಮಂತ್ರ ಮಾಡಿದಾರ, ನಮ್ಗ ಮಾಡಿಸಿದಾರ, ನಮ್ಮ ಮನೆ ಬಾಗಿಲು ಹೊರಗ ಬಿಸಾಡಿ ಹೋಗಿದಾರ, ನಮ್ಮ ಮನೆ ಮಾಳಿಗೆ ಮೇಲೆ ಏನೋ ಬಿಸಾಡಿ ಹೋಗಿದಾರ, ನಮ್ಮ ಮನೆಗೆ ಎಂತೆಂತೋ ವಿಚಿತ್ರವಾದಂತ ಸ್ಥಿತಿಗತಿಗಳು ಜರುಗ್ತಾ ಇದ್ದಾವೆ. ಇವೆಲ್ಲ ಭಯಗಳಲ್ಲಿ ಜೀವಿಸ್ತೀವಿ. ಆದ್ರೆ ದೇವರ ಪರವಾಗಿ ಇಡಬೇಕಾದಂತ ಭಯ ಜನರಲ್ಲಿ ಇಲ್ಲ. एंड आई वुड स्टिल से, मैं अभी वापस यही बोलूं, क्योंकि उनके अंदर जो है सही विश्वास नहीं है. आज ऐसे काल्पनिक स्थितियों को, अंधविश्वास की बातों को मानने की वजह से ಬಹಳಷ್ಟು ತಪ್ಪಾದಂತ ದಾರಿಗಳನ್ನು ಅನೇಕ ಕ್ರೈಸ್ತ ವಿಶ್ವಾಸಿಗಳು ಹಿಡ್ಕೊಂಡು ನಡೆಯೋ ಕಾರಣ
ಮೆಜಾರಿಟಿ ಐ ವುಡ್ ಸೇ, ಡೋಂಟ್ ಫೀಲ್ ಬ್ಯಾಡ್, ಬುರಾ ಮತ್ ಮಾನಿಯೇಗ, 50% ಆಫ್ ಕ್ರಿಶ್ಚಿಯನ್, ಕರ್ನಾಟಕದ ಜನ, ಕನ್ನಡ ಜನರು ನಮ್ಮ ಪ್ರಾಂತ್ಯಗಳಿಂದ ಬಂದು ಮುಂಬೈ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ರು, ಕರ್ನಾಟಕದಲ್ಲಿದ್ರು ಗೊತ್ತಿಲ್ಲ, ಆದ್ರೆ 50% ಜನ ಇನ್ನು ಅಂಧವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದೀವಿ. ದೇವರುಗಳನ್ನು ಮಾಡ್ತೀವಿ ನಾವು, ಹಬ್ಬಗಳನ್ನು, ಬೇರೆ ದೇವರುಗಳ ಹಬ್ಬಗಳನ್ನು ಮಾಡ್ಲಿಕ್ಕೆ ಊರುಗಳಲ್ಲಿ ಹೋಗಿ ಪ್ರಯಾಣ ಮಾಡ್ಕೊಂಡು ಬರ್ತೀವಿ, ಬಚ್ಚಿಟ್ ಮಾಡ್ತೀವಿ, ದೇವರಿದ್ದಾನ ಗುಡಿಗೆ ಹೋಗ್ತೀವಿ, ಕಾಣಿಕೆ ತುಂಬ್ತೀವಿ ಎಲ್ಲ. ಆದ್ರೆ ಆ ತಂತ್ರ ಮಂತ್ರಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಪ್ರಾರ್ಥನೆ ಬಲ ತೆಗೆದುಕೊಳ್ಳಾರ್ದಂಗೆ ಯಾವನೋ ಒಬ್ಬ ಪಂಡಿತು, ಗುರು, ರಾಜ, ಯಾವನೋ ಮೂರ್ಖನ ಹತ್ರ ಹೋಗಿ ಮಾಟ ಮಂತ್ರ ಮಾಡ್ಕೊಂಡು ಬರ್ತೀವಿ, ದಾರ ಕಟ್ಸ್ಕೊಂಡು ಬರ್ತಾರೆ. और आज भी सैड टू से कमर में, हाथ में, पैरों में और बच्चों के गले में धागा बांधते हैं. क्यों धागा बांधते हैं? ಯಾವ ತಾಯ್ತ ಕಟ್ಕೊಂತಿರೋ, ಯಾವ ದಾರಗಳನ್ನು ಕಟ್ಕೊಳ್ತಿರೋ ನನಗೆ ಗೊತ್ತಿಲ್ಲ. ಇಟ್ಸ್ ಸ್ಟಿಲ್ ಸ್ಯಾಡ್, बहुत बुरा है वो, बहुत गलत है, बिकॉज यू स्टिल आर नॉट लिविंग. ನಾವು ಇನ್ನೂ ಕ್ರೈಸ್ತ ವಿಶ್ವಾಸದ ನಿಯಮ ಸೂತ್ರಗಳನ್ನು ಅನುಸರಿಸಿಕೊಂಡು ನಾವು ಜೀವಿಸ್ತಾ ಇಲ್ಲ. ಯಾಕಂದ್ರೆ ತಂತ್ರ ಮಂತ್ರಗಳಿಗೆ, ಕೆಟ್ಟ ಕೆಟ್ಟ ಸಂಗತಿಗಳಿಗೆ ಭಯಪಡುತ್ತೀವಿ. ಕೇಳಿಸ್ಕೊಳ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಆಯುಧಗಳನ್ನು, ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ವಾಕ್ಯವು ತಿಳಿಸಿಕೊಡುವಂತದ್ದಾಗಿದೆ. ದೇವರ ಕೊಟ್ಟಂತ ವಾಗ್ದಾನ ಏನ್ ಗೊತ್ತುಂಟ? ಅನ್ಯ ದೇವತೆಗಳನ್ನು ಪೂಜಿಸಬಾರದು, ನನ್ನ ನಿಬಂಧನೆಯನ್ನು ಮರೆತು ಅನ್ಯ ದೇವತೆಗಳನ್ನು ಪೂಜಿಸಬಾರದು, ನಿಮ್ಮ ದೇವರಾಗಿರುವ ಕರ್ತನಾಗಿದ್ದ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ಅದೇ ಎರಡನೇ ಅರಸುಗಳು 17ನೇ ಅಧ್ಯಾಯ 38ನೇ ವಚನ. ಈ ದಿನಮಾನಗಳಲ್ಲಿ ನಾವು ಎಂತ ಭಯದ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೀವೋ, ಮರಣದ ಭಯ ಉಂಟು, ದೇವರ ಭಯ ಇಲ್ಲ. ಸೈತಾನನ ತಂತ್ರ ಮಂತ್ರಗಳ ಭಯ ಉಂಟು, ಆದ್ರೆ ದೇವರ ಭಯವಿಲ್ಲ. ಮತ್ತು ಮೂರನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ತೀಸರಾ ಚೀಜ್ ವೋ ಹೇ, ಅದೇನು ಗೊತ್ತುಂಟ? ರೋಗಗಳ ಭಯ ಉಂಟು, ದೇವರ ಭಯ ಇಲ್ಲ. मरण ಎಂಬುದಾಗಿ ಹೇಳುವಾಗ अफकोर्स हो सकता है कि बीमारी से मौत आ जाती है, लेकिन अब सुनेगा बीमारियों का डर है लेकिन परमेश्वर का डर नहीं है. ರೋಗಗಳ ಭಯ ಉಂಟು, ಆದ್ರೆ ದೇವರ ಭಯ ಇಲ್ಲ. ಈ ರೋಗ अनुभव आಗಿದೆ. कितने लोगों को ऐसे लगा कि मुझे भी कोरोना वायरस हो जाएगा, तो हुआ होगा क्या? कितना गाढ़ा पिए, काढ़ा पिए, कितना स्टीम किए हैं, गर्म पानी पिए हैं, मेडिसिन को लिए हैं, इम्यूनिटी बूस्टर को लिए हैं. 7 ತಿಂಗಳ ಕೇಳಿಸ್ಕೊಡ್ರಿ ಚೆನ್ನಾಗಿ, 7 ತಿಂಗಳ ಯಾವನಿಗಾದ್ರೂ ಯಾರಿಗಾದ್ರೂ ಕೆಮ್ಮಾಯ್ತೋ, ಜ್ವರ ಬಂತು, ಉಸಿರು ಗಟ್ಟಿತು, ಶ್ವಾಸ ತಗೊಳ್ಳೋಕೆ ತ್ರಾಸಾಯ್ತು, ಮೈಯಲ್ಲಿ ನೋವಾಯ್ತು, ಎದೆ ಹಿಡ್ಕೊಳ್ತು, ಎಂತೆಂತ ರೋಗದ ಟೈಮ್ನಲ್ಲಿ ಎಷ್ಟು ಜನ ಭಯಪಟ್ಟಿವ್ರಿ. I would say even when we have gone through some of the bad experiences in the beginning, इन दिनों के शुरुआतों में जो बुरे अनुभव से गुजरे हैं, बीमारी बीमारी बीमारी, मैं ये सोचता हूं कोरोना वायरस से, बीमारी से बढ़कर मेरा प्रभु यीशु मसीह है. C for corona, C for Christ, the Messiah is powerful. ರೋಗಗಳ ಭಯ ಉಂಟು, ನನಗೆ ರೋಗ ಹಿಡ್ಕಂತದೋ ಅಂತ ಭಯ ಉಂಟು, ಈ ಅಂಟು ರೋಗ ನನಗೂ ಆಗ್ಬಿಡ್ತದ ಅಂತ ಒಂದು ಭಯ ಉಂಟು, ಈ ಅಂಟು ರೋಗಕ್ಕೆ ನಾನು ಒಳಗಾಗಿ ನನಗೇನೋ ಬೇರೆ ರೋಗಗಳು ಹೆಚ್ಚಾಗಿ ನಾನು ಸತ್ರೆ ನನ್ನ ಗತಿ ಏನಂತ ಭಯ ಉಂಟು. ದೇವ್ರ ಭಯ ಇಲ್ಲ, ದೇವರಿಗೆ ಭಯ ಪಡ್ತಾ ಇಲ್ಲ, ದೇವರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ, ದೇವರ ರಾಜ್ಯದ ಬಗ್ಗೆ, ದೇವರ ನ್ಯಾಯ ವಿಚಾರಣೆ ಬಗ್ಗೆ, ದೇವರ ಪವಿತ್ರತೆ ಬಗ್ಗೆ, ದೇವರ ಆಲಯದ ಬಗ್ಗೆ ಅಭಿಮಾನ ಇಲ್ಲ. ಯೋಬನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಎಂತವನಾಗಿದ್ದನು ಗೊತ್ತುಂಟ ಯೋಬನು? ಅವನು ದೇವರ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ರೋಗ ಯಾರಿಗೆ ಸಂಭವಿಸುತ್ತದ್ರಿ? ಯಾಕೇನು ಬರೀ ಕೆಟ್ಟವರಿಗೆ ರೋಗಗಳು ಬರಬೇಕಾ? ಇಲ್ಲ, ನಂಬಿಗಸ್ತರಿಗೆ, ನಿರ್ದೋಷಿಗಳಿಗೆ, ಯಥಾರ್ಥವಂತವರಿಗೆ, ಒಳ್ಳೆಯವರಿಗೆ ಕಷ್ಟ, ಕಾಯಿಲೆ, ರೋಗಗಳು ಸಂಭವಿಸುವುದು ಗ್ಯಾರಂಟಿ. ಇಟ್ ಇಸ್ ಟ್ರೂ, ಇಟ್ ಇಸ್ ಫ್ಯಾಕ್ಟ್. ಯು ವಿಲ್ ಎಕ್ಸ್ಪೀರಿಯನ್ಸ್ ದಿಸ್ ಸಿಕ್ನೆಸ್ ಇನ್ ಯುವರ್ ಲೈಫ್. ಬಟ್ ಪ್ರೈಸ್ ಬಿ ಟು ಗಾಡ್. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ, ಆತನು ನನ್ನ ರೋಗಗಳನ್ನು, ನನ್ನ ಬೇನೆಗಳನ್ನು ತನ್ನ ಮೇಲೆ ಹೊತ್ಕೊಂಡಿದ್ದಾನೆ. ಯೋಬನ ವಿಷಯದಲ್ಲಿ ರೋಗ ಹತ್ತಿತು, ಮೈಯೆಲ್ಲ ಉಣ್ಣಾಯ್ತು, ಸಾಯುವಂತ ಸ್ಥಿತಿಗೆ ಬಂದ.
ಗೆಳೆಯರು ಬಂದು ಪ್ರೇರೇಪಣೆ ಮಾಡಿದ್ರು, ಹೆಂಡತಿ ಬಂದು ಪ್ರೇರೇಪಣೆ ಮಾಡಿದಳು, ದೂಷಿಸು ದೂಷಿಸು, ಬೈ ದೂಷಿಸು, ದೇವರನ್ನು ನಿರಾಕರಿಸು ಎಂಬುದಾಗಿ ಪದೇ ಪದೇ ಹೇಳಿದ್ರು. ಇದ್ದದೆಲ್ಲವನ್ನು ಕಳ್ಕೊಂಡ, ಸಂಪತ್ತು, ಐಶ್ವರ್ಯ, ಹೊಲ, ಮನೆ, ಗದ್ದೆ, ಪ್ರಾಣಿ, ಪಶು, ಮಕ್ಕಳನ್ನು ಕೂಡ ಕಳ್ಕೊಂಡರಿ. ಆದ್ರೆ ಅವನು ನಿರ್ದೋಷಿಯಾಗಿದ್ದ, ಯಥಾರ್ಥ ಚಿತ್ತನಾಗಿದ್ದ, ಕೆಟ್ಟದ್ದನ್ನು ನಿರಾಕರಿಸ್ತಾ ಇದ್ದ. ಪ್ರಾಬ್ಲಮ್ ಏನುಂಟು ಗೊತ್ತುಂಟ? ನಮ್ ಕ್ರೈಸ್ತ ವಿಶ್ವಾಸದಲ್ಲಿ, ನಮ್ ಜನರಲ್ಲಿ, ಯು ನೀಡ್ ದ ರಾಂಗ್ ಥಿಂಗ್ಸ್ ಓನ್ಲಿ. ಕೆಟ್ಟದ್ದೇ ಬೇಕು, ಕೆಟ್ಟದ್ದನ್ನೇ ತಿನ್ಬೇಕು, ಕೆಟ್ಟದ್ದನ್ನೇ ಕೇಳಬೇಕು, ಕೆಟ್ಟದ್ದನ್ನೇ ಕುಡಿಬೇಕು, ಕೆಟ್ಟದ್ದನ್ನೇ ಸೇವಿಸ್ಬೇಕು, ಕೆಟ್ಟದ್ದನ್ನೇ ಮಾತಾಡಬೇಕು, ಬರೀ ಕೆಟ್ಟದೇ. ಕೆಟ್ಟದು ಮಾಡಿ 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 ಇಷ್ಟು ಕೆಟ್ಟವರಾಗಿವಲ್ಲ ನಾವು. सेम लाइक होफनी फिनेहास इतने बुरे बन गए ना, वो दूसरों को भी बुराई के रास्ते पर लेकर जा रहे थे. एंड दिस इज वेरी बैड. प्लीज वॉच. लक्ष्य ಕೊಡ್ರಿ. ಯಾರು ನಿನ್ನನ್ನು ಯಾವ ದಾರಿ ಎಳ್ಕೊಂಡು ಹೋಗ್ತಿದ್ದಾರೆ ಅರ್ಥ ಮಾಡ್ಕೊಳ್ರಿ. ದೇವರ ಸನ್ಮಾರ್ಗದಲ್ಲಿ ನಡೀತಾ ಇದೆಯೋ, ದೇವರ ನೀತಿಯ ಮಾರ್ಗದಲ್ಲಿ ನಡೀತಾ ಇದೆಯೋ, ದೇವರ ರಾಜ್ಯಕ್ಕಾಗಿ ದುಡಿತಾ ಇದೆಯೋ, ದೇವರ ಸೇವಕರ ಪರವಾಗಿ ನಿಂತ್ಕೊಂಡಿದ್ಯೋ, ದೇವರ ಸೇವೆಯ ಪರವಾಗಿ ನಿಂತ್ಕೊಂಡಿದ್ಯೋ, ದೇವರ ಆಲಯದ ಅಭಿಮಾನ ಇಟ್ಕೊಂಡು ಜೀವಿಸ್ತಾ ಇದ್ದೆ ಎಂಬ ಪ್ರಶ್ನೆ ಮಾಡ್ಬೇಕು. ಹೆಂಡತಿ ಬಂದು ಮಾತಾಡ್ತಾ ಇದ್ದಾಳ, ಗೆಳೆಯರು ಬಂದು ಮಾತಾಡ್ತಾ ಇದ್ದಾರ, ಅವನು ರೋಗದಲ್ಲಿ ಬಿದ್ದಾನ, ಮೈಯೆಲ್ಲ ಉಣ್ಣಾಗಿ ನಾಯಿಗಳು ಬಂದು ನೆಕ್ತಿದ್ದಾವ, ದೂಷಿಸು 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 ಅಂದ್ರುನು ಅವನೆಲ್ಲ ಕಳ್ಕೊಂಡ್ರು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ರೋಗದಲ್ಲಿ ಬಿದ್ದಾಗಲೂ ಯೆಹೋವನಿಗೆ ಭಯಪಟ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ. Even in the midst of sickness, he was on his, वो डस्ट में, वो मिट्टी में गिर कर वो यहोवा परमेश्वर की दुहाई करता था, स्तुति करता था, क्योंकि उसे बीमारी का डर नहीं था. वो यहोवा का भय मानता था. हालेलुया. ಅವನಿಗೆ ರೋಗದ ಭಯ ಇರಲಿಲ್ಲರಿ. ಯೆಹೋವ ದೇವರ ಪರವಾಗಿ ಭಯಭಕ್ತಿಯುಳ್ಳವನಾಗಿ ನಡ್ಕೊಂಡು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಅನೇಕ ಸಲ ರೋಗದಲ್ಲಿ ಬಿದ್ದಿರುವಾಗ ನಮ್ಮ ಭಕ್ತಿ ಕಡಿಮೆ ಆಗ್ತದ್ರಿ, ನಂಬಿಕೆ ಕಡಿಮೆ ಆಗ್ತದೆ, ನಾವು ಕುಂದಿ ಹೋಗ್ತೀವಿ, ಬಲಹೀನರಾಗ್ತೀವಿ. ಅದು ನಾನು ಪ್ರೇರೇಪಿಸ್ತಾ ಇದ್ದೀನಿ ಗೊತ್ತುಂಟ. ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಯೆಹೋವನಲ್ಲಿ ಭಯಭಕ್ತಿಯಿಂದ ನಾವು ನೆಲೆಗೊಂಡಿರುವಾಗ ನಮ್ಮ ಭರವಸೆಯನ್ನು ನಾವು ಬಲಪಡಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ. ಆದ್ರಿಂದ ಈ ರೀತಿಯಾಗಿ ಅನೇಕ ಭಯಗಳು ಇದ್ದಿರಬಹುದು. ಕೆಲವರಿಗೆ ಕೆಲಸಗಳ ವಿಷಯದಲ್ಲಿ ಭಯ ಆಗಿಬಿಟ್ಟಿದೆ, ಕೆಲವರಿಗೆ ಸಂಬಳದ ವಿಷಯದಲ್ಲಿ ಚಿಂತೆ ಭಯ ಆಗಿದೆ, ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ಭಯ ಪಡ್ತಾ ಇದ್ದಾರೆ, ಕೆಲವರು ಏನೋ ಫ್ಯೂಚರ್ ಸಲುವಾಗಿ ಹೆಂಗ್ ಬದುಕಬೇಕು, ಹೇಗೆ ಜೀವಿಸಬೇಕು, ಹೇಗೆ ಮುಂದೆ ಸಾಗ್ಬೇಕೆಂಬುದಾಗಿ ಭಯ ಪಡ್ತಿದ್ದಾರೆ. ಲೌಕಿಕವಾದಂತ ಸಂಗತಿಗಳಲ್ಲಿ ಭಯ ಪಡೋದು ಬಿಡ್ರಿ. फर्स्ट यू लीव ऑल द वर्ल्डली फियर. संसार के डर को छोड़ो, अंधेरे से डरना छोड़ो, भूत से, प्रेत से, दुष्ट आत्माओं से, एक्सीडेंट से डरना छोड़ दो, मौत से डरना छोड़ दो, बीमारी से डरना छोड़ दो, गरीबी से डरना छोड़ दो, तकलीफों से डरना छोड़ दो, बुरे हालात, कठिन परिस्थितियों से डरना छोड़ दो, लोगों से डरना छोड़ दो यार. परमेश्वर से डरो. इफ यू फियर गॉड, ನೀನು ಯೆಹೋವನ ಪರವಾಗಿ ಭಯಭಕ್ತಿ ಉಳ್ಳವನಾಗಿದ್ದೆ ಆದ್ರೆ, ಯೆಹೋವನಿಗೆ ಭಯಪಟ್ಟು ನಡೆದಿದ್ದೆ ಆದ್ರೆ, ನಿನ್ನ ಸುತ್ತಮುತ್ತಲು ಆತನು ತನ್ನ ದೇವದೂತರನ್ನು ಕಾವಲಾಗಿಡುವಂತವನಾಗಿದ್ದಾನೆ. ಐ ಚಾಲೆಂज यू. मैं जब यहोवा परमेश्वर का भय मानूंगा ना, कोई आंधी, कोई तूफान, कोई बीमारी, कोई तकलीफ, कोई पीड़ा, कोई परेशानी, कोई भी वायरस जो है मुझे नहीं छू सकती है. आई अप्रिशिएट. लास्ट वीक में जब कुछ पास्टर से मिला तो वन ऑफ द पास्टर ही सेड अ ग्रेट वर्ड. बहुत अच्छा उन्होंने एक स्टेटमेंट किया. बिकॉज इस बुरे हालात के बीच में ना, व्हेन वी वर गोइंग टू बरी द पीपल इन द सेमेट्री, शिवडी में जब हम समाधि करने के लिए जा रहे थे तो वो हालात ऐसे भी थे कि उन दिनों में लोग समाधि करने के लिए भी डर रहे थे. एंड आई एम सैड, कुछ लोग जो है लोगों के घर विजिट करने के लिए भी डरते. आई डोंट नो, बट आई जस्ट वांट टू से व्हाट आई हैव हर्ड. लोगों का समाधि करने के लिए भी या फिर समाधि में जाने के लिए भी डर रहे थे. लेकिन दैट वन स्टेटमेंट वाज वेरी इंपॉर्टेंट. ನಾವು ಸಾಯ್ಬೇಕಂತ ಇದ್ರೆ ನಮ್ಮ ಮರಣವನ್ನು ಯಾವನು ನಿಲ್ಸಕ್ಕಾಗಲ್ಲ. ಬಿಕಾಸ್ ಇಫ್ ಯು ಆರ್ ಬಾರ್ನ್ ಬೈ ದ ವಿಲ್ ಆಫ್ ಗಾಡ್, ಯು ವಿಲ್ ಡೈ ಬೈ ದ ವಿಲ್ ಆಫ್ ಗಾಡ್. ನೀನು ಹುಟ್ಟಬೇಕಂತ ಆತನ ಚಿತ್ತಕ್ಕನುಸಾರವಾಗಿ ಹುಟ್ಟಿದೆ ಆದ್ರೆ ನೀನು ಸಾಯುವಂತ ದಿನ ಕೂಡ ಆತನೇ ಬರೆದಿಟ್ಟಿದ್ದಾನೆ. ಆದ್ರೆ ಸಾಯುವುದಕ್ಕಿಂತ ಮುಂಚೆ ಕೇಳಿಸ್ಕೊಳ್ರಿ, ದಟ್ ಈಸ್ ಇಂಪಾರ್ಟೆಂಟ್. ಸಾಯುವುದಕ್ಕಿಂತ ಮುಂಚೆ ದೇವರಿಗೆ ಭಯಪಟ್ಟು ನಡೀರಿ. ಎಷ್ಟು ತಪ್ಪಾದಂತ ಸಂಗತಿಗಳು, ಎಷ್ಟು ಅನ್ಯಾಯದ ಸಂಗತಿಗಳು,
ಎಷ್ಟು ಮೋಸದ ಸಂಗತಿಗಳು, ಎಷ್ಟು ದೋಚಿಕೊಳ್ಳುವಂತ ಸಂಗತಿಗಳು, कितने बुरे बुरे परिस्थिति हमारे समाज में, कलीसिया में, लोगों में, सेवकाई में आ चुका है, पता है? It's very sad. People of God, they don't have a fear of God. ದೇವ ಜನರಲ್ಲಿ ದೇವರ ಪರವಾಗಿ ಭಯ ಇಲ್ರಿ. ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದ್ರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. भयंकर परमेश्वर है, आदर और योग्य का परमेश्वर है. उसका डर मानो, उसका आदर करो, उसका सम्मान करो. बिकॉज वेन यू डू सो, ಕರ್ತನಿಗೆ ಭಯ ಪಡುವ ಪರಿಣಾಮ ಏನು ಗೊತ್ತುಂಟ, ಅದರ ಲಾಭ ಏನು ಗೊತ್ತುಂಟ, ಆತನು ಆನಂದ ಪಡುವಂತವನಾಗಿದ್ದಾನೆ. ಹಿ ರಿಜಾಯ್ಸಸ್ ವೆನ್ ಯು ಫಿಯರ್, ಗಾಡ್ ರಿಜಾಯ್ಸಸ್. ನೀನು ಭಯಪಟ್ಟು ನಡೆಯುವಾಗ ಕರ್ತನು ಆನಂದ ಪಡುವಂತವನಾಗಿದ್ದಾನೆ. ಸಾಮ್ಸ್ 147 verse 11, ಕರ್ತನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿಯೇ. ನೀನು ಭಯಪಡುವಾಗ ಕರ್ತನು ನಮ್ಮನ್ನು ಕನಿಕರಿಸುವಂತವನಾಗಿದ್ದಾನೆ. ವೆನ್ ಯು ಹ್ಯಾವ್ ಅ ಫಿಯರ್ ಆಫ್ ಗಾಡ್, He will grant His mercy and kindness to your life. जब हम उसका भय मानेंगे, उसकी करुणा, उसकी दया हमारे जीवन पे आएगी. 103 verse 13 Psalms. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಕರ್ತನು ತನ್ನಲ್ಲಿ ಭಯಭಕ್ತುಳ್ಳವರನ್ನು ಕನಿಕರಿಸುತ್ತಾನೆ. ಮೂರನೇದಾಗಿ, ನಾವು ಕರ್ತನಿಗೆ ಭಯಪಡುವಾಗ ಆತನು ನಮ್ಮನ್ನು ಪಾಪದಿಂದ ದೂರ ಮಾಡುವಂತವನಾಗಿದ್ದಾನೆ. When you have fear of God, He will keep you away from the sin. जब हम उसका भय मानेंगे, वो परमेश्वर हमें जो है पाप से, गुनाहों से, गलतियों से, दुष्ट चीजों से वो हमें बचाएगा, वो हमें दूर रखेगा. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 6ನೇ ವಚನ. ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಕರ್ತನ ಭಯಭಕ್ತಿಯಿಂದ ಹಾನಿ ನಿವಾರಣೆ ಎಂಬುದಾಗಿ. ಆದ್ದರಿಂದ ಇಲ್ಲಿಯವರೆಗೆ ನಾವು ಯಾವ ರೀತಿಯಲ್ಲಿ ನಡ್ಕೊಂಡಿವೋ, ಎಷ್ಟು ಸನ್ಮಾನ ತೋರಿಸ್ಕೊಂಡಿವೋ, ಎಷ್ಟು ಭಕ್ತಿಯಿಂದ ಜೀವಿಸಿದ್ದೀವೋ, ಎಷ್ಟು ಬರೀ ತೋರಿಸುವಂತ ನಟಿಸ್ತಾ ಇದಿರ್ತೀವ್ರಿ, ಬರೀ ದಿಕಾವಟ್ का जिंदगी बन चुका है. Christian life has become a very stylish and show off life, but a true worship, true faith, true devotion is something. John chapter 4 verse 24, 4ನೇ ಅಧ್ಯಾಯ 24ನೇ ವಚನ. ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆತನನ್ನು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಾಗ ಯಾವ ವಿಷಯದಲ್ಲಿ ಭಯ ಪಡಲ್ಲ, ಆದರೆ ದೇವರಿಗೆ ಮಾತ್ರ ಸ್ತೋತ್ರ ಹೇಳುವಂತವರಾಗಿದ್ದೇವೆ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಬರೆದಿದೆ, ಗರ್ವ ಪಡಬೇಡ, ಭಯದಿಂದಿರುವಂತ ವಾಕ್ಯ ತಿಳಿಸ್ತದೆ. ಗರ್ವ ಪಡಬೇಡ್ರಿ. ಡೋಂಟ್ ಶೋ ದಟ್ ಯು ಆರ್ ಎವ್ರಿಥಿಂಗ್, ಯು ಆರ್ ಸ್ಮಾರ್ಟ್, ಯು ಆರ್ इंटेलिजेंट, you know everything. ताकत है, ज्ञान है, अनुभवशाली हैं आप. कोई चीज का घमंड मत करो. वो घमंड ही हमें गिराने का कारण बनेगा. वो घमंड ही हमारे जिंदगी में, हमारे परिवार में श्राप का कारण बनेगा. परमेश्वर का भय मानो, परमेश्वर का आदर करो. ಯಾಕಂದ್ರೆ ಕರ್ತನಿಗೆ ಭಯಪಟ್ಟು ನಡೆದಿದೆ ಆದ್ರೆ ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ, ಕೆಟ್ಟ ಮಾತು, ಇವುಗಳನ್ನು ದೇವರು ಹಾಗೆ ಮಾಡುವಂತವನಾಗಿದ್ದಾನೆ. ಕರ್ತನಿಗೆ ಭಯಪಡೋಣ, ಕರ್ತನಿಗೆ ಭಯಭಕ್ತುಳ್ಳವರಾಗಿ ನಡೆಯೋಣ. ಇಸ್ರಾಯೇಲ್ ಜನರು ಕಾನಾನ್ ದೇಶದಲ್ಲಿ ಪ್ರವೇಶ ಮಾಡಲಿಕ್ಕೆ ಬಹಳ ಜನ ಅಲ್ಲೇ ಸತ್ತು ಸಮಾಧಿ ಆದರ್ರಿ. ಮುಟ್ಲಿಲ್ಲ. ನಮಗೆ ಬಹಳ ಮುಟ್ಬೇಕು, ದೇವ್ರ ರಾಜ್ಯ ಕಾಣಬೇಕು, ಈ ಲೋಕದಲ್ಲಿ ಬದುಕಬೇಕು, ಸಾಕ್ಷಿಗಳಾಗಿ ಜೀವಿಸ್ಬೇಕು, ಸಭೆಗಳಲ್ಲಿ ಸಾಕ್ಷಿಗಳಾಗಿ ಜೀವಿಸ್ಬೇಕು, ಕುಟುಂಬದಲ್ಲಿ ಆಶೀರ್ವಾದ ಕಾಣಬೇಕಂದ್ರೆ ದೇವರಿಗೆ ಭಯಪಟ್ಟು, ದೇವರಿಗೆ ನಡುಗಿ, ದೇವರಿಗೆ, ದೇವರ ಕಾರ್ಯಕ್ಕೆ, ದೇವರ ಸೇವೆಗೆ, ದೇವರ ಸೇವಕರಿಗೆ ಕೂಡ ಭಯಪಟ್ಟು ನಡೆದಿದೆ ಆದ್ರೆ ಎಲ್ಲ ಆಶೀರ್ವಾದಗಳನ್ನು ಕರ್ತನು ನಿಮ್ಮ ಜೀವಿತಕ್ಕೆ, ನಮ್ಮ ಜೀವಿತಕ್ಕೆ ತರುವಂತವನಾಗಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯಗಳ ಮೂಲಕ ಆಶೀರ್ವಾದ ಮಾಡಲಿ. ನಾವು ಈ ರಾಗವನ್ನು ಹಾಡೋದ್ರ ಮೂಲಕ ನಮ್ಮ ಕಾಣಿಕೆ ದೇಣಿಗೆಗಳನ್ನು ಕರ್ತನಿಗೆ ಕಾಣಿಕೆ ಡಬ್ಬಿಗಳಲ್ಲಿ ಸಮರ್ಪಿಸೋಣ. ಹಾಡನ್ನು ಕೇಳೋಣ. खुल जाएंगी किताबें जब भी हिसाब होगा, इंसाफ का तराजू यीशु के हाथ होगा.
खुल जाएंगी किताबें जब भी हिसाब होगा। इंसाफ का तराजू यीशु के हाथ होगा। खुल जाएंगी किताबें। जो भी तू कर रहा है यीशु वो देखता है। जो भी तू कर रहा है यीशु वो देखता है। हर पल का तुझको इंसान, हर पल का तुझको इंसान देना हिसाब होगा। इंसाफ का तराजू यीशु के हाथ होगा। खुल जाएंगी किताबें जब भी हिसाब होगा। इंसाफ का तराजू यीशु के हाथ होगा। आजा अभी भी मुड़कर यीशु बुला रहा है। आजा अभी भी मुड़कर यीशु बुला रहा है। वरना ये याद कर ले, वरना ये याद कर ले तेरा ही नाश होगा। इंसाफ का तराजू यीशु के हाथ होगा। खुल जाएंगी किताबें जब भी हिसाब होगा। इंसाफ का तराजू यीशु के हाथ होगा। खुल जाएंगी किताबें जब भी हिसाब होगा। इंसाफ का तराजू यीशु के हाथ होगा। खुल जाएंगी किताबें। ಪ್ರಾರ್ಥನೆ ಮಾಡೋಣ. ಕರ್ತನ ಹಸ್ತಕ್ಕೆ ಈ ಕಾಣಿಕೆಯನ್ನು ಒಪ್ಪಿಸಿಕೊಡೋಣ. ಕರ್ತನು ಈ ಕಾಣಿಕೆಯನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ತಿರುಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದು ಈ ಕಾಣಿಕೆಯನ್ನು ನಾವು ನಿನ್ನ ಸನ್ನಿಧಿಯಲ್ಲಿ ತಂದಿದ್ದೇವೆ. ಕರ್ತನೆ, ವಾಕ್ಯಗಳು ಬಲವಾಗಿ ದಯಪಾಲಿಸಿದೆ. ವಾಕ್ಯಗಳಲ್ಲಿ ಜೀವ ಉಂಟು, ವಾಕ್ಯದಲ್ಲಿ ಶಕ್ತಿ ಉಂಟು, ವಾಕ್ಯದಲ್ಲಿ ಬಹಳ ಆಶೀರ್ವಾದ ಉಂಟು ಸ್ವಾಮಿ. ಯಾರ್ಯಾರು ನಿನ್ನ ವಾಕ್ಯಗಳನ್ನು ಅರಿತುಕೊಂಡು ತಿಳ್ಕೊಂಡು ಗ್ರಹಿಸ್ಕೊಳ್ತಾರೋ ಸ್ವಾಮಿ, ಅವರಿಗೆ ಶುಭ ಕೃಪೆಯನ್ನು ಸ್ವಾಮಿ ಒದಗಿಸುವಂತ ದೇವರು ನೀನಾಗಿದೆ. ನಾವು ನಿನಗೆ ಭಯಭಕ್ತುಳ್ಳವರಾಗಿದ್ದು ನಿನಗೆ ಭಯಪಟ್ಟು ನಡೆಯುವಂತೆ ಅಪ್ಪ, ನಿನಗೆ ಯೋಗ್ಯವಾದಂತ ಕಾರ್ಯಗಳನ್ನು ಮಾಡುವಂತೆ, ನಿನಗೆ ಯೋಗ್ಯವಾದಂತ ಕೆಲಸಗಳನ್ನು ಮಾಡಿಕೊಂಡು ಮೆಚ್ಚಿಸುವಂತ ಒಂದು ಜೀವಿತ ನಾವು ಜೀವಿಸುವಂತ ಕೃಪೆ ನಮ್ಮೆಲ್ಲರಿಗೆ ದಯಪಾಲಿಸು ಕರ್ತನೆ. ವಾಕ್ಯವನ್ನು ಕೇಳಿರುವಂತ ಎಲ್ಲರ ಜೀವಿತ, ಕುಟುಂಬ, ಮನೆ, ಮಕ್ಕಳು, ಕೆಲಸ ಕಾರ್ಯಗಳು, ಉದ್ಯೋಗ ಎಲ್ಲವನ್ನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಇವರ ಜೊತೆಯಲ್ಲಿರು ಸ್ವಾಮಿ. ತಂದಿರುವಂತ ಕಾಣಿಕೆಯನ್ನು ಉಪಯೋಗ ಮಾಡು, ಸೇವೆಯಲ್ಲಿ ಉಪಯೋಗ ಮಾಡು ಕರ್ತನೆ. ನಿನ್ನ ರಾಜ್ಯದಲ್ಲಿ ಉಪಯೋಗ ಮಾಡು. ಯಥಾರ್ಥವಾಗಿ ಕೊಟ್ಟಿದ್ದಾರೆ, ತಕ್ಕ ಪ್ರತಿಫಲ ಇವರ ಜೀವಿತಕ್ಕೆ ಉಂಟಾಗಲಿ. ಯೇಸು ಕ್ರಿಸ್ತನೇ ನಿನ್ನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣಾಯಾವತ್ತು ಕೊಟ್ಟಾಗ್ಯೂ ಏನು ಸಾಲದು. ಆಮೆನ್.
ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ನಿಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್, ಆಮೇನ್.